ಅಬಕಾರಿ ಇಲಾಖೆ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬಂದಿದೆ. ಇದರ ಮಧ್ಯೆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಎಣ್ಣೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಕಿಕ್. ಎಲ್ಲ ಇಲಾಖೆಯಲ್ಲೂ ನಡೀತಿದೆಯಾ ಭ್ರಷ್ಟಾಚಾರ? ಅಬಕಾರಿ ಇಲಾಖೆಯಲ್ಲಿ ನಡೆದ ಟ್ರ್ಯಾಪ್ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಅಧಿಕಾರಿಗಳು ಬಲೆಗೆ ಬಿದ್ದ ಬೆನ್ನಲ್ಲೇ ಈಗ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ದಟ್ಟವಾಗಿವೆ. ಅಬಕಾರಿ ಡಿಸಿ ಮತ್ತು ಎಸ್ಪಿ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣದ ದೂರುದಾರ ಲಕ್ಷ್ಮೀನಾರಾಯಣ್ ಸುಮ್ಮನೆ ಕೂತಿಲ್ಲ. ಸಚಿವರ ಪಾತ್ರದ ಬಗ್ಗೆಯೂ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಎಣ್ಣೆ ಮಂತ್ರಿಗೆ ಕುಟುಕಿದ ರಾಜ್ಯ ಬಿಜೆಪಿ. ಅಬಕಾರಿ ಇಲಾಖೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಲಂಚಾವತಾರ ಜೋರಾಗಿದೆ. ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗುತ್ತಿದೆ ಅಂತ ಆರ್ ಅಶೋಕ್ ಕುಟುಕಿದ್ದಾರೆ. ಅಬಕಾರಿಗೆ ಭ್ರಷ್ಟಾಚಾರದ ಕಿಕ್. ಅಬಕಾರಿ ಇಲಾಖೆ ಕಾಂಗ್ರೆಸ್ ಪಾಲಿನ ಪರ್ಸೆಂಟೇಜ್ ದಂಧೆಯ ಎಟಿಎಂ ಯಂತ್ರವಾಗಿ ಬದಲಾಗಿದೆ. ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಮದ್ಯದಂಗಡಿಗಳ ಲೈಸೆನ್ಸ್ ಮಂಜೂರಾತಿಯವರೆಗೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಲಂಚದ ಮುದ್ರೆ ಅನಿವಾರ್ಯವಾಗಿದೆ. ಮದ್ಯದಂಗಡಿಗಳಿಂದ ಮಂತ್ಲಿ ಮನಿ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಬಲವಂತದ ವಸೂಲಿ ದಂಧೆಯಲ್ಲಿ ಬರೋಬ್ಬರಿ 2,500 ಕೋಟಿ ರೂಪಾಯಿಗಳ ಬೃಹತ್ ಹಗರಣ ಎಂಬ ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಸಚಿವ ತಿಮ್ಮಾಪುರ್ ರಾಜೀನಾಮೆ ಪಡೆದು ಸಮಗ್ರ ತನಿಖೆಗೆ ಆದೇಶಿಸಬೇಕು. ಭ್ರಷ್ಟರನ್ನು ರಕ್ಷಿಸುವುದೇ ನಿಮ್ಮ ಗುರಿಯಾಗಿದ್ರೆ ಜನರೇ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ. ಸುಧಾರಿಸಿಕೊಳ್ಳಿ, ಇಲ್ಲವೇ ಕುರ್ಚಿ ಬಿಟ್ಟು ತೊಲಗಿ. ಯಾವನೋ ಆಡಿಯೋ ಬಿಟ್ರೆ ಸಾಬೀತಾಗುತ್ತಾ? ಪ್ರೂವ್ ಮಾಡ್ಲಿ, ದಾಖಲೆ ಕೊಡ್ಲಿ, ಆಮೇಲೆ ನೋಡೋಣ. ನಾನು ಒಂದೇ ಒಂದು ಬಿಜೆಪಿಯವರಿಗೆ ಹೇಳ್ತೀನಿ, ಆಡಿಯೋ ಬಂದೈತಿ ಅನ್ನೋದಕ್ಕಿಂತನೂ ವಾಸ್ತವ ಸತ್ಯವನ್ನ ವಿತ್ ಡಾಕ್ಯುಮೆಂಟೇಶನ್ ಕೊಡಿ. ಅವಾಗ ಸಹಜವಾಗಿ ನಮ್ಮ ಹೈಕಮಾಂಡ್ ಸುಮ್ಮಿರಂಗಲ್ಲ, ನಮ್ಮ ಮುಖ್ಯಮಂತ್ರಿಗಳು ಸುಮ್ಮಿರಂಗಲ್ಲ. ಸುಮ್ಮ ಯಾರೋ ಆಡಿಯೋ ಮಾಡಿಬಿಟ್ರಂದ್ರ ಅದಕ್ಕೆಲ್ಲ ಆಕ್ಷನ್ ಮಾಡಕ್ಕಾಗತ್ತಾ? ಅಂತ 100 ಆಡಿಯೋಗಳು ಬರ್ತಾವ. ವಾಸ್ತವ ಸತ್ಯ ಪ್ರೂಫ್ ಇದ್ರೆ ಕೊಡ್ಲಿ. ಯಾರು ವಿರೋಧ ಪಕ್ಷದ ನಾಯಕರು ವಿರೋಧ ಮಾತಾಡದೇನೆ ಅವ್ರ ಕೆಲಸ ಆಗಬಾರ್ದು. ಸತ್ಯಕ್ಕೆ ಸಮೀಪ ಇರುವಂತ ಏನು ಆರೋಪಗಳನ್ನು ಮಾಡೋದನ್ನು ಕಲಿಬೇಕು. ಯಾರೇನೇ ಆರೋಪ ಮಾಡಿದ್ರು, ಯಾರೇ ದೂರು ಕೊಟ್ಟರು ತಿಮ್ಮಾಪುರ ತಲೆ ಕೆಡಿಸಿಕೊಳ್ತಿಲ್ಲ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಸಾಲು ಸಾಲು ಆರೋಪ ಕೇಳಿ ಬಂದಿದೆ. ಇದರ ಮಧ್ಯೆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಎಣ್ಣೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಕಿಕ್. ಎಲ್ಲ ಇಲಾಖೆಯಲ್ಲೂ ನಡೀತಿದೆಯಾ ಭ್ರಷ್ಟಾಚಾರ? ಅಬಕಾರಿ ಇಲಾಖೆಯಲ್ಲಿ ನಡೆದ ಟ್ರ್ಯಾಪ್ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಅಧಿಕಾರಿಗಳು ಬಲೆಗೆ ಬಿದ್ದ ಬೆನ್ನಲ್ಲೇ ಈಗ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ದಟ್ಟವಾಗಿವೆ. ಅಬಕಾರಿ ಡಿಸಿ ಮತ್ತು ಎಸ್ಪಿ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣದ ದೂರುದಾರ ಲಕ್ಷ್ಮೀನಾರಾಯಣ್ ಸುಮ್ಮನೆ ಕೂತಿಲ್ಲ. ಸಚಿವರ ಪಾತ್ರದ ಬಗ್ಗೆಯೂ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಎಣ್ಣೆ ಮಂತ್ರಿಗೆ ಕುಟುಕಿದ ರಾಜ್ಯ ಬಿಜೆಪಿ. ಅಬಕಾರಿ ಇಲಾಖೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಲಂಚಾವತಾರ ಜೋರಾಗಿದೆ. ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗುತ್ತಿದೆ ಅಂತ ಆರ್ ಅಶೋಕ್ ಕುಟುಕಿದ್ದಾರೆ. ಅಬಕಾರಿಗೆ ಭ್ರಷ್ಟಾಚಾರದ ಕಿಕ್. ಅಬಕಾರಿ ಇಲಾಖೆ ಕಾಂಗ್ರೆಸ್ ಪಾಲಿನ ಪರ್ಸೆಂಟೇಜ್ ದಂಧೆಯ ಎಟಿಎಂ ಯಂತ್ರವಾಗಿ ಬದಲಾಗಿದೆ. ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಮದ್ಯದಂಗಡಿಗಳ ಲೈಸೆನ್ಸ್ ಮಂಜೂರಾತಿಯವರೆಗೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಲಂಚದ ಮುದ್ರೆ ಅನಿವಾರ್ಯವಾಗಿದೆ. ಮದ್ಯದಂಗಡಿಗಳಿಂದ ಮಂತ್ಲಿ ಮನಿ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಬಲವಂತದ ವಸೂಲಿ ದಂಧೆಯಲ್ಲಿ ಬರೋಬ್ಬರಿ 2,500 ಕೋಟಿ ರೂಪಾಯಿಗಳ ಬೃಹತ್ ಹಗರಣ ಎಂಬ ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಸಚಿವ ತಿಮ್ಮಾಪುರ್ ರಾಜೀನಾಮೆ ಪಡೆದು ಸಮಗ್ರ ತನಿಖೆಗೆ ಆದೇಶಿಸಬೇಕು. ಭ್ರಷ್ಟರನ್ನು ರಕ್ಷಿಸುವುದೇ ನಿಮ್ಮ ಗುರಿಯಾಗಿದ್ರೆ ಜನರೇ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ. ಸುಧಾರಿಸಿಕೊಳ್ಳಿ,
ಇಲ್ಲವೇ ಕುರ್ಚಿ ಬಿಟ್ಟು ತೊಲಗಿ. ಯಾವನೋ ಆಡಿಯೋ ಬಿಟ್ರೆ ಸಾಬೀತಾಗುತ್ತಾ? ಪ್ರೂವ್ ಮಾಡ್ಲಿ, ದಾಖಲೆ ಕೊಡ್ಲಿ, ಆಮೇಲೆ ನೋಡೋಣ. ನಾನು ಒಂದೇ ಒಂದು ಬಿಜೆಪಿಯವರಿಗೆ ಹೇಳ್ತೀನಿ, ಆಡಿಯೋ ಬಂದೈತಿ ಅನ್ನೋದಕ್ಕಿಂತನೂ ವಾಸ್ತವ ಸತ್ಯವನ್ನ ವಿತ್ ಡಾಕ್ಯುಮೆಂಟೇಶನ್ ಕೊಡಿ. ಅವಾಗ ಸಹಜವಾಗಿ ನಮ್ಮ ಹೈಕಮಾಂಡ್ ಸುಮ್ಮಿರಾಗಲ್ಲ, ನಮ್ಮ ಮುಖ್ಯಮಂತ್ರಿಗಳು ಸುಮ್ಮಿರಾಗಲ್ಲ. ಸುಮ್ಮ ಯಾರೋ ಆಡಿಯೋ ಮಾಡಿಬಿಟ್ರಂದ್ರ ಅದಕ್ಕೆಲ್ಲ ಆಕ್ಷನ್ ಮಾಡಕ್ಕಾಗತ್ತಾ? ಅಂತ 100 ಆಡಿಯೋಗಳು ಬರ್ತಾವ. ವಾಸ್ತವ ಸತ್ಯ ಪ್ರೂಫ್ ಇದ್ರೆ ಕೊಡ್ಲಿ. ಯಾರು ವಿರೋಧ ಪಕ್ಷದ ನಾಯಕರು ವಿರೋಧ ಮಾತಾಡದೇನೆ ಅವ್ರ ಕೆಲಸ ಆಗಬಾರ್ದು. ಸತ್ಯಕ್ಕೆ ಸಮೀಪ ಇರುವಂತ ಏನು ಆರೋಪಗಳನ್ನು ಮಾಡೋದನ್ನು ಕಲಿಬೇಕು. ಯಾರೇನೇ ಆರೋಪ ಮಾಡಿದ್ರು, ಯಾರೇ ದೂರು ಕೊಟ್ರು ತಿಮ್ಮಾಪುರ ತಲೆ ಕೆಡಿಸಿಕೊಳ್ತಿಲ್ಲ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಆರ್ವಿ ತಿಮ್ಮಾಪುರ್ ವಿರುದ್ಧ ಸಾಲು ಆರೋಪ ಕೇಳಿ ಬಂದಿದೆ. ಇದರ ಮಧ್ಯೆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಎಣ್ಣೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಕಿಕ್. ಎಲ್ಲ ಇಲಾಖೆಯಲ್ಲೂ ನಡೀತಿದೆಯಾ ಭ್ರಷ್ಟಾಚಾರ? ಅಬಕಾರಿ ಇಲಾಖೆಯಲ್ಲಿ ನಡೆದ ಟ್ರ್ಯಾಪ್ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಅಧಿಕಾರಿಗಳು ಬಲೆಗೆ ಬಿದ್ದ ಬೆನ್ನಲ್ಲೇ ಈಗ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರಿಗೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ದಟ್ಟವಾಗಿವೆ. ಅಬಕಾರಿ ಡಿಸಿ ಮತ್ತು ಎಸ್ಪಿ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣದ ದೂರುದಾರ ಲಕ್ಷ್ಮೀನಾರಾಯಣ್ ಸುಮ್ಮನೆ ಕೂತಿಲ್ಲ. ಸಚಿವರ ಪಾತ್ರದ ಬಗ್ಗೆಯೂ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಎಣ್ಣೆ ಮಂತ್ರಿಗೆ ಕುಟುಕಿದ ರಾಜ್ಯ ಬಿಜೆಪಿ. ಅಬಕಾರಿ ಇಲಾಖೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಲಂಚಾವತಾರ ಜೋರಾಗಿದೆ. ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗುತ್ತಿದೆ ಅಂತ ಆರ್ ಅಶೋಕ್ ಕುಟುಕಿದ್ದಾರೆ. ಅಬಕಾರಿಗೆ ಭ್ರಷ್ಟಾಚಾರದ ಕಿಕ್. ಅಬಕಾರಿ ಇಲಾಖೆ ಕಾಂಗ್ರೆಸ್ ಪಾಲಿನ ಪರ್ಸೆಂಟೇಜ್ ದಂಧೆಯ ಎಟಿಎಂ ಯಂತ್ರವಾಗಿ ಬದಲಾಗಿದೆ. ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಮದ್ಯದಂಗಡಿಗಳ ಲೈಸೆನ್ಸ್ ಮಂಜೂರಾತಿಯವರೆಗೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಲಂಚದ ಮುದ್ರೆ ಅನಿವಾರ್ಯವಾಗಿದೆ. ಮದ್ಯದಂಗಡಿಗಳಿಂದ ಮಂತ್ಲಿ ಮನಿ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಬಲವಂತದ ವಸೂಲಿ ದಂಧೆಯಲ್ಲಿ ಬರೋಬ್ಬರಿ 2,500 ಕೋಟಿ ರೂಪಾಯಿಗಳ ಬೃಹತ್ ಹಗರಣ ಎಂಬ ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಸಚಿವ ತಿಮ್ಮಾಪುರ್ ರಾಜೀನಾಮೆ ಪಡೆದು ಸಮಗ್ರ ತನಿಖೆಗೆ ಆದೇಶಿಸಬೇಕು. ಭ್ರಷ್ಟರನ್ನು ರಕ್ಷಿಸುವುದೇ ನಿಮ್ಮ ಗುರಿಯಾಗಿದ್ರೆ ಜನರೇ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ. ಸುಧಾರಿಸಿಕೊಳ್ಳಿ, ಇಲ್ಲವೇ ಕುರ್ಚಿ ಬಿಟ್ಟು ತೊಲಗಿ. ಯಾವನೋ ಆಡಿಯೋ ಬಿಟ್ರೆ ಸಾಬೀತಾಗುತ್ತಾ? ಪ್ರೂವ್ ಮಾಡ್ಲಿ, ದಾಖಲೆ ಕೊಡ್ಲಿ, ಆಮೇಲೆ ನೋಡೋಣ. ನಾನು ಒಂದೇ ಒಂದು ಬಿಜೆಪಿಯವರಿಗೆ ಹೇಳ್ತೀನಿ, ಆಡಿಯೋ ಬಂದೈತಿ ಅನ್ನೋದಕ್ಕಿಂತನೂ ವಾಸ್ತವ ಸತ್ಯವನ್ನ ವಿತ್ ಡಾಕ್ಯುಮೆಂಟೇಶನ್ ಕೊಡಿ. ಅವಾಗ ಸಹಜವಾಗಿ ನಮ್ಮ ಹೈಕಮಾಂಡ್ ಸುಮ್ಮಿರಾಗಲ್ಲ, ನಮ್ಮ ಮುಖ್ಯಮಂತ್ರಿಗಳು ಸುಮ್ಮಿರಾಗಲ್ಲ. ಸುಮ್ಮ ಯಾರೋ ಆಡಿಯೋ ಮಾಡಿಬಿಟ್ರಂದ್ರ ಅದಕ್ಕೆಲ್ಲ ಆಕ್ಷನ್ ಮಾಡಕ್ಕಾಗತ್ತಾ? ಅಂತ 100 ಆಡಿಯೋಗಳು ಬರ್ತಾವ. ವಾಸ್ತವ ಸತ್ಯ ಪ್ರೂಫ್ ಇದ್ರೆ ಕೊಡ್ಲಿ. ಯಾರು ವಿರೋಧ ಪಕ್ಷದ ನಾಯಕರು ವಿರೋಧ ಮಾತಾಡದೇನೆ ಅವ್ರ ಕೆಲಸ ಆಗಬಾರ್ದು. ಸತ್ಯಕ್ಕೆ ಸಮೀಪ ಇರುವಂತ ಏನು ಆರೋಪಗಳನ್ನು ಮಾಡೋದನ್ನು ಕಲಿಬೇಕು. ಯಾರೇನೇ ಆರೋಪ ಮಾಡಿದ್ರು, ಯಾರೇ ದೂರು ಕೊಟ್ರು ತಿಮ್ಮಾಪುರ ತಲೆ ಕೆಡಿಸಿಕೊಳ್ತಿಲ್ಲ. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.